ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಬ್ಯಾಂಕ್ ಸಿಇಒ ದಿಢೀರ್ ರಾಜೀನಾಮೆ. ಸಿಇಒ ಬೆನ್ನಲ್ಲೇ ಬ್ಯಾಂಕ್ಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ಗುಡ್ ಬೈ. ಕರ್ನಾಟಕ ಬ್ಯಾಂಕ್ ಷೇರು ಭಾರೀ ಕುಸಿತ, ಗ್ರಾಹಕರಲ್ಲಿ ಆತಂಕ. ಕಳೆದ ಕೆಲವು ದಿನಗಳಿಂದ ಇಂತಹದ್ದೇ ಸುದ್ದಿಗಳನ್ನು ಕೇಳಿ ನಿಮಗೂ ಆತಂಕ ಆಗಿದೆಯಾ? ನಮ್ಮ ಹೆಮ್ಮೆಯ ಮಂಗಳೂರು ಮೂಲದ ಕರ್ನಾಟಕ ಬ್ಯಾಂಕ್ಗೆ ಏನಾಯ್ತು ಅಂತ ಪ್ರಶ್ನೆ ಮೂಡಿದ್ಯಾ? ಹಾಗಾದ್ರೆ ನಿಜಕ್ಕೂ ಬ್ಯಾಂಕ್ನಲ್ಲಿ ಏನಾಗ್ತಿದೆ? ಸಿಇಒ ನೇಮಕ ಯಾಕೆ ವಿಳಂಬ ಆಗ್ತಿದೆ? ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಎಲ್ಲವನ್ನ ಎಳೆಯಾಗಿ ನೋಡೋಣ ಇಂದಿನ ಈ ಎಪಿಸೋಡ್ನಲ್ಲಿ. ಆದ್ರೆ ಅದಕ್ಕೂ ಮುನ್ನ ಸತ್ಯ ನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕೆಲ ದಿನಗಳ ಹಿಂದೆ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಆಗಿದ್ದ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಏಕಾಏಕಿ ರಾಜೀನಾಮೆ ನೀಡಿದ್ರು. ಅವರ ಬೆನ್ನಲ್ಲೇ ಕಾರ್ಯನಿರ್ವಾಹಕ ನಿರ್ದೇಶಕ ಶೇಖರ್ ರಾವ್ ಕೂಡ ತಮ್ಮ ಹುದ್ದೆಯನ್ನು ತೊರೆದಿದ್ರು. ಈ ಎರಡು ದೊಡ್ಡ ಬೆಳವಣಿಗೆಗಳು ಸಹಜವಾಗಿಯೇ ಕರ್ನಾಟಕ ಬ್ಯಾಂಕ್ ಗ್ರಾಹಕರಲ್ಲಿ ಆತಂಕದ ಅಲೆ ಎಬ್ಬಿಸಿತ್ತು. ಆದರೆ ಈ ಎಲ್ಲ ಆತಂಕದ ಕಾರ್ಮೋಡಗಳಿಗೆ ಬ್ಯಾಂಕ್ನ ಚೇರ್ಮನ್ ಪ್ರದೀಪ್ ಕುಮಾರ್ ಪಂಜಾ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೌದು, ಗ್ರಾಹಕರು ತಮ್ಮ ಠೇವಣಿಗಳ ಬಗ್ಗೆ ಕಿಂಚಿತ್ತೂ ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ಹಣ ಸಂಪೂರ್ಣ ಸುರಕ್ಷಿತ ಅಂತ ಅವರು ಅಭಯ ನೀಡಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ, ಅದಕ್ಕೆ ಗಟ್ಟಿ ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಸಾಕ್ಷ್ಯ 101 ವರ್ಷಗಳ ನಂಬಿಕೆ. ಕರ್ನಾಟಕ ಬ್ಯಾಂಕ್ ಶತಮಾನದಿಂದ ಸತತವಾಗಿ ಲಾಭದಲ್ಲೇ ಇದೆ. ಇದು ಬ್ಯಾಂಕಿಂಗ್ ಜಗತ್ತಿನಲ್ಲೇ ಒಂದು ವಿಶೇಷ ದಾಖಲೆ. ಸಾಕ್ಷ್ಯ 2, ಸುರಕ್ಷತೆಯ ರಕ್ಷಾ ಕವಚ. ಈಗ ಒಂದು ಸಿಂಪಲ್ ಲೆಕ್ಕ ನೋಡಿ. RBI ನಿಯಮದ ಪ್ರಕಾರ ಬ್ಯಾಂಕ್ ಬಳಿ 11.5% CAR ಇರಬೇಕು. CAR ಅಂದ್ರೆ ಒಂದು ರೀತಿಯಲ್ಲಿ ಕಷ್ಟ ಕಾಲಕ್ಕೆ ಅಂತ ತೆಗೆದಿಟ್ಟ ಹಣ ಎಂದ್ಕೊಳ್ಳಿ. ಆದ್ರೆ ಬ್ಯಾಂಕ್ ಬಳಿ ಇರೋದೆಷ್ಟು ಗೊತ್ತಾ? ಬರೋಬ್ಬರಿ 19.85%. ಅಂದ್ರೆ ಸುರಕ್ಷತೆಯ ಗೋಡೆ ನಿಯಮಕ್ಕಿಂತಲೂ ಹೆಚ್ಚು ದಪ್ಪವಾಗಿದೆ. ಹಾಗಾದ್ರೆ ರಾಜೀನಾಮೆಯಿಂದ ಬ್ಯಾಂಕ್ಗೆ ಸಣ್ಣ ನಷ್ಟವೂ ಆಗಿಲ್ವಾ? ಹಾಗೇ ಇಲ್ಲ ಎನ್ನುವಂತಿಲ್ಲ ಅಂತಾರೆ ಚೇರ್ಮನ್. ಕೆಲವರು ಹಣ ಹಿಂಪಡೆದಿದ್ದು ನಿಜ, ಆದರೆ ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ಹೊಸ ಠೇವಣಿಗಳು ಬ್ಯಾಂಕ್ಗೆ ಹರಿದು ಬಂದಿದೆ. ಇದು ಗ್ರಾಹಕರು ಬ್ಯಾಂಕ್ ಮೇಲೆ ಇಟ್ಟಿರುವ ಅಚಲ ನಂಬಿಕೆಗೆ ಸಾಕ್ಷಿ ಎಂದಿದ್ದಾರೆ. ಈಗ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಇಷ್ಟೆಲ್ಲ ಇದ್ಮೇಲೆ ಹೊಸ ಸಿಇಒ ನೇಮಕದಲ್ಲಿ ಯಾಕೆ ಇಷ್ಟೊಂದು ತಡ ಆಗ್ತಿದೆ? ಯಾಕಂದ್ರೆ ಇಲ್ಲಿ ಅಸಲಿ ಬಾಸೇ ಭಾರತೀಯ ರಿಸರ್ವ್ ಬ್ಯಾಂಕ್. ಒಂದು ಬ್ಯಾಂಕ್ನ ಸಿಇಒ ಅಂದ್ರೆ ಏನು? ಜನರ ಸಾವಿರಾರು ಕೋಟಿ ಹಣದ ಹಡಗಿನ ಕ್ಯಾಪ್ಟನ್. ಅಂತ ಕ್ಯಾಪ್ಟನ್ ಆಯ್ಕೆ ಮಾಡೋದು ಮಕ್ಕಳಾಟ ಅಲ್ಲ. ಅದು ಹಂಗಾಮಿ ನೇಮಕಾತಿಯೇ ಆಗಿರ್ಲಿ, ಖಾಯಂ ನೇಮಕಾತಿಯೇ ಆಗಿರ್ಲಿ, RBI ಒಪ್ಪಿಗೆ ಇಲ್ಲದೆ ಒಂದು ಹೆಜ್ಜೆಯನ್ನು ಯಾವ ಬ್ಯಾಂಕ್ ಕೂಡ ಮುಂದೆ ಇಡೋ ಹಾಗಿಲ್ಲ. ಹಾಗಾದ್ರೆ RBI ನಡೆಸುವ ಆ ಮಹಾ ಪರೀಕ್ಷೆಯ ನಿಯಮಗಳೇನು? ಮೊದಲನೆಯದು ಫಿಟ್ ಅಂಡ್ ಪ್ರಾಪರ್ ರೂಲ್. ಇದೇ ದೊಡ್ಡ ಫಿಲ್ಟರ್. ಅಭ್ಯರ್ಥಿಯ ಹಿನ್ನೆಲೆ, ಪ್ರಾಮಾಣಿಕತೆ, ನೈತಿಕತೆ, ಈ ಹಿಂದೆ ಯಾವುದಾದ್ರೂ ಹಣಕಾಸು ಅವ್ಯವಹಾರದಲ್ಲಿ ಭಾಗಿಯಾಗಿದ್ರ ಎಲ್ಲವನ್ನು RBI ಜಾಲಾಡುತ್ತೆ. ಎರಡನೆಯದು ಅನುಭವ. ಸಿಇಒ ಆಗ್ಬೇಕು ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದ ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿ ಕನಿಷ್ಠ 8 ವರ್ಷಗಳ ಅನುಭವ ಕಡ್ಡಾಯ. ಮೂರನೆಯದ್ದು ವಿದ್ಯಾರ್ಹತೆ ಮತ್ತು ವಯಸ್ಸು. ಸ್ನಾತಕೋತ್ತರ ಪದವಿ ಇರಲೇಬೇಕು. ಯಾವುದೇ ಕಾರಣಕ್ಕೂ 70 ವರ್ಷ ವಯಸ್ಸು ದಾಟಿರಬಾರದು. ಕೊನೆಯದ್ದು RBI ಅನುಮೋದನೆ. ಸಿಇಒ ನೇಮಕಕ್ಕೆ ಬ್ಯಾಂಕ್ ಕನಿಷ್ಠ 2 ಅರ್ಹರ ಹೆಸರನ್ನ RBIಗೆ ಕಳುಹಿಸಬೇಕು. ಇದಕ್ಕೆ RBI ಸುಮ್ಮನೆ ಸಹಿ ಹಾಕೋದಿಲ್ಲ. ತನ್ನದೇ ಆದ ಸ್ವತಂತ್ರ ತನಿಖೆ ನಡೆಸಿ ಸಂಪೂರ್ಣ ಸಮಾಧಾನದ ನಂತರವೇ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಈ ಪ್ರಕ್ರಿಯೆಗೆ ಸಮಯ ಹಿಡಿಯೋದು ಸಹಜ. ಕರ್ನಾಟಕ ಬ್ಯಾಂಕ್ ವಿಚಾರದಲ್ಲೂ ಅದೇ ಆಗ್ತಿದೆ. ಹಾಗಾದ್ರೆ ಕರ್ನಾಟಕ ಬ್ಯಾಂಕ್ ಈಗೇನು ಮಾಡ್ತಿದೆ? ಬ್ಯಾಂಕ್ ಏನು ಸುಮ್ಮನೆ ಕೂತಿಲ್ಲ. ಮೊದಲನೇದಾಗಿ ಹಂಗಾಮಿ ಸಿಇಒ ನೇಮಕಕ್ಕೆ RBIನಿಂದ ಅನುಮತಿ ಕೋರಿದೆ. ಇದಕ್ಕೆ ಸುಮಾರು 10 ರಿಂದ 12 ದಿನ ಬೇಕಾಗಬಹುದು ಅಂತ ಚೇರ್ಮನ್ ಅವರೇ ತಿಳಿಸಿದ್ದಾರೆ. ಎರಡನೇದಾಗಿ ಖಾಯಂ ಸಿಇಒ ಆಯ್ಕೆಗಾಗಿ ಒಂದು ಉನ್ನತ ಮಟ್ಟದ ಶೋಧನಾ ಸಮಿತಿಯನ್ನ ರಚಿಸಿದೆ. ಈ ಸಮಿತಿ ಬ್ಯಾಂಕ್ನ ಒಳಗಿನಿಂದ ಅಥವಾ ಹೊರಗಿನಿಂದ ದೇಶದ ಅತ್ಯುತ್ತಮ ನಾಯಕನನ್ನ ಹುಡುಕುವ ಪ್ರಕ್ರಿಯೆ ಆರಂಭಿಸಿದೆ. ಇದಕ್ಕೆ 3 ರಿಂದ 4 ತಿಂಗಳು ಬೇಕಾಗಬಹುದು. ಹಾಗಂತ ಗ್ರಾಹಕರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಕಾರಣ ಇಷ್ಟೇ, ಇದೆಲ್ಲ ಮ್ಯಾನೇಜ್ಮೆಂಟ್ ವಿಚಾರ. ಗ್ರಾಹಕರಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ದಯವಿಟ್ಟು ಆತಂಕ ಪಡಬೇಡಿ ಅಂತ ಬ್ಯಾಂಕ್ ಚೇರ್ಮನ್ ಮನವಿ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಸಿಇಒ ನೇಮಕದಲ್ಲಿ ಆಗುತ್ತಿರುವ ವಿಳಂಬ ಒಂದು ಸಮಸ್ಯೆ ಅಲ್ಲ. ಬದಲಿಗೆ ಅದು RBIನ ಕಠಿಣ ನಿಯಮಗಳ ಪಾಲನೆ ಅಷ್ಟೇ. ಜೊತೆಗೆ ನಿಮ್ಮೆಲ್ಲರ ಹಣದ ಸುರಕ್ಷತೆಗೆ ಸಿಕ್ಕಿರುವ ಇನ್ನೊಂದು ಗ್ಯಾರಂಟಿಯೂ ಹೌದು. ಮತ್ತೊಂದು ವಿಚಾರ, ಕರ್ನಾಟಕ ಬ್ಯಾಂಕ್ ಯಾರಿಗೂ ಸೇರಿದ್ದಲ್ಲ. ಅಂದ್ರೆ ಇದಕ್ಕೆ ಇವರೇ ಮಾಲೀಕರು ಎಂದಿಲ್ಲ. ಜನರೇ ಅದರ ನಿಜವಾದ ಮಾಲೀಕರು. ಜನರು ಅಂದ್ರೆ ನಿಮ್ಮ ಹಾಗೆ ಷೇರುದಾರರು. ಹಾಗಾಗಿ ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ, ವದಂತಿಗಳಿಗೆ ಉತ್ತರ ಕೊಟ್ಟಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.